ಭಗವದ್ಗೀತೆಯನ್ನು ಕಂಠಪಾಠ ಮಾಡಿ ಸುಮಾರು 15,000ಕ್ಕೂ ಹೆಚ್ಚು ಜನ ಇವತ್ತು ಭಗವದ್ಗೀತೆಯ ಪುಸ್ತಕವೆಂದು ಹೇಳ್ತಾರೆ. जय श्री राम, जय श्री राम. ಎರಡೂವರೆ ಸಾವಿರಕ್ಕೂ ಹೆಚ್ಚು ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಮೈಸೂರಿನವರಾಗಿ ಇಲ್ಲ ಕುಂದ್ರಣ ಈ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ. ಮೈಸೂರಿನ ಸ್ವಾಮೀಜಿ ಅಂತ ನಾನು ಯಾಕವಾಗಿಂದ ಕರೀತಾ ಇದ್ದೀನಿ ಅಂತಂದ್ರೆ ಅವರು ನಮ್ಮ ಮೈಸೂರಿಗರು, ನಮ್ಮವರು. ಅದಕ್ಕಾಗಿ ನಾನಿವತ್ತು ಸ್ವಾಮೀಜಿಯವರನ್ನು ನಮ್ಮ ಮೈಸೂರಿನ ಸ್ವಾಮೀಜಿ ಅಂತಾನೆ ಕರೀತಾ ಇದ್ದೀನಿ. ಬಂಧುಗಳೇ, ಕೊನೆಯದಾಗಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ. ಸಮಾಜ ಸೇವೆ ಮಾಡಿದ್ರು, ಧಾರ್ಮಿಕ ಸೇವೆ ಮಾಡಿದ್ರು, ಭಗವದ್ಗೀತೆ ಪ್ರಚಾರ ಮಾಡಿದ್ರು, ಹನುಮಾನ್ ಚಾಲಿಸ ಪ್ರಚಾರ ಮಾಡಿದ್ರು. ಇಂತಹ ಸ್ವಾಮೀಜಿಯನ್ನ ಹಂಗೆ ನಾನಂತೂ ಸಾಕ್ಷಾತ್ ದತ್ತಾತ್ರೇಯ ಸ್ವರೂಪಿಗಳು ಅಂತ ಕರೀತೀನಿ. ಜನರು ಕೂಡ ಅವರನ್ನ ನಡೆದಾಡುವ ದತ್ತಾತ್ರೇಯರು ಅಂತ ಕರೀತಾರೆ. ಎಲ್ಲರೂ ಒಂದ್ಸಲ ಜೋರಾಗಿ ಘೋಷಣೆ ಕೂಗುವವನ್ನ ಇವತ್ತಿನ ಈ ಭಾಷಣವನ್ನು ಮುಗಿಸೋಣ. ಶ್ರೀ ಅವಧೂತ ದತ್ತಪೀಠಾಧಿಪತಿ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗೆ जय, ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಗೆ जय, ಸನಾತನ ಧರ್ಮಕ್ಕೆ जय, ಸಿಯಾವರ ರಾಮಚಂದ್ರಕ್ಕೆ जय, ಸುತ ವೀರ ಹನುಮಾನಕ್ಕೆ जय. ಜೈ ಗುರುದತ್ತ. ಬೇರೆ ತಗೋ ಆಮೆ ಚೇರ್ ಬೇರೆ ತಗೋ. जय गुरुदत्त, श्री गुरुदत्त. जय श्री राम, जय श्री राम. जय बोलो श्री गणपति सच्चिदानंद स्वामी.